ನಮಸ್ಕಾರ. ಇವತ್ತು ನಾನೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಏನಪ್ಪ ಅಂತ ಹೇಳಿದರೆ, ಎಷ್ಟೋ ಸತಿ ನಮ್ಮ ಜೀವನ ನಾವು ಅಂದ್ಕೊಂಡಂಗೆ ಯಾವುದೂ ಆಗ್ತಾ ಇರಲ್ಲ. ಎಷ್ಟೋ ಸತಿ ಸಿಕ್ಕಿದ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಿ, ಭಗವಂತನ ಮೊರೆ ಹೋಗ್ತಾ ಇರ್ತೀವಿ, ಆದರೂ ನಮ್ಮ ಸಿಚುಯೇಷನ್ ಸರಿ ಹೋಗ್ತಾ ಇರಲ್ಲ. ಯಾಕೆ ಹೀಗಾಗ್ತಾ ಇದೆ? ನಾನು ಏನು ಮಾಡಿದ್ರು ನನ್ನ ಲೈಫಲ್ಲಿ ಯಾಕೆ ಯಾವುದು ನನಗೆ ಬೇಕಾಗಿರೋದು ಸಿಗ್ತಾ ಇಲ್ಲ? ನನ್ನ ಲೈಫಲ್ಲಿ ನಾನು ಬೇಕಾಗಿರೋದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮನಸ್ಸಿಗೆ, ನಮ್ಮ ಬ್ರೈನಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಪ್ರತಿಯೊಂದು ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಸಂಗಾತಿ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್. ಕೆಲವರು ಅದನ್ನು ಹಣೆ ಬರಹ ಅಂತ ಕರೀತಾರೆ, ಇನ್ನೊಬ್ಬರು ನಮ್ಮ ಕರ್ಮ ಅಂತಲೂ ಹೇಳ್ತಾರೆ. ಆದರೆ ಪ್ರತಿಯೊಂದು ನಿಮ್ಮ ಜೀವನ ನೀವೇ ಸೃಷ್ಟಿ ಮಾಡುವಂತಹ ಕೆಪಾಸಿಟಿ ನಿಮಗೆ ಖಂಡಿತವಾಗ್ಲೂ ಇದೆ. ಆದರೆ ನಾವು ಅದನ್ನು ಮಾಡೋಕ್ಕೆ ಹೋಗಲ್ಲ. ನೋಡಿ, ನಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ನಾವು ಆಕರ್ಷಿಸ್ಬೋದು. ಅದಕ್ಕೆ ಎಷ್ಟೊಂದು ಉದಾಹರಣೆಗಳಿದೆ. ನೀವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ತಗೊಳ್ಳಿ, ಅಥವಾ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನನ್ನು ತಗೊಳ್ಳಿ, ದೊಡ್ಡ ಪೊಲಿಟಿಷಿಯನ್ಸನ್ನು ತಗೊಳ್ಳಿ, ಎಲ್ಲರೂ ಕೂಡ ಅವರು ಮ್ಯಾನಿಫೆಸ್ಟನ್ನು ಮಾಡಿರ್ತಾರೆ. ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ನಾನು ಹೇಗೆ ನನ್ನನ್ನು ನಾನು ಹೆಲ್ಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯ ಮೂಲಕ ನಾನು ಕೆಲವು ಟೂಲ್ಸ್ ಮತ್ತು ಟ್ರಿಕ್ಸನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ, ನೀವು ಎದ್ದ ಕೂಡಲೇ ಆಯಿತಾ, ನಿಮ್ಮ ದಿನವನ್ನು ಗ್ರ್ಯಾಟಿಟ್ಯೂಡಲ್ಲಿ, ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ನಿಂದ ನಿಮ್ಮ ಲೈಫ್ ಹೇಗೆ ಬದಲಾಗತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ನೋಡಿ, ಈಗ ನನಗೆ ತುಂಬ ಬೇಜಾರಾಗ್ತಾ ಇದೆ ಆಯಿತಾ, ನನಗೆ ತುಂಬ ಕಷ್ಟದಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ತಕ್ಷಣ ನನ್ನಲ್ಲಿರ್ತಕ್ಕಂಥ ಬ್ಲೆಸ್ಸಿಂಗ್ಸನ್ನು ನಾವು ಕೌಂಟ್ ಮಾಡ್ತಾ ಹೋಗೋಣ. ಉಸಿರಾಡ್ತಾ ಇದ್ದೀನಿ, 2 ಕೈ ಇದೆ, 2 ಕಾಲಿದೆ, ಕಣ್ಣಿದೆ, ಎಲ್ಲವೂ ಸರಿಯಾಗಿ ಫಂಕ್ಷನಿಂಗ್ ಆಗ್ತಾ ಇದೆ. ನನ್ನ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ, ನನ್ನ ಸಂಗಾತಿ ಆರೋಗ್ಯವಾಗಿದೆ, ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ, ಇರೋಕ್ಕೆ ಮನೆ ಇದೆ, ಬಿಸಿನೀರು ಬರ್ತಾ ಇದೆ, ಟ್ಯಾಪ್ ಆನ್ ಮಾಡಿದ್ರೆ ಒಂದು 3 ಹೊತ್ತು ಊಟ ಸಿಗ್ತಾ ಇದೆ. ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಅಲ್ವಾ? ಎಷ್ಟೋ ಜನಕ್ಕೆ ನಿಮ್ಮ ಜೀವನ ಒಂದು ಕನಸಾಗಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಏನು ಇರಲ್ವೋ ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸು ಏನಿರಲ್ವೋ ಅದ್ರ ಕಡೆ ಹಾತೊರಿತಾ ಇರುತ್ತೆ. ಯಾರೋ ನಮ್ಮನ್ನ ಪ್ರೀತಿ ಮಾಡ್ತಾರಲ್ವ, ಅವ್ರ ಹತ್ರ ಹೋಗಿ ಪ್ರೀತಿನ ಭಿಕ್ಷೆ ಬಿಡ್ತಾ ಇರ್ತೀವಿ. ಏನೋ ಒಂದು ಆಗ್ತಾರಲ್ವ, ಅದೇ ಬೇಕು ಅಂತ ಇರ್ತೀವಿ. ಯಾರಿಗೆ ಗೊತ್ತು, ಭಗವಂತ ಅದಕ್ಕಿಂತ ದೊಡ್ಡದನ್ನು ಕೊಡಬೇಕು ಅಂತ ಇರ್ತಾನೆ. ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಈ ಡಬ್ಬ ಒಂದು ಕೈಯಲ್ಲಿದೆ ಅಂತ ಇಟ್ಕೊಳ್ಳೋಣ, ನನ್ನ ಕೈಯಲ್ಲಿ ಅದ್ರ ಫುಲ್ಲು ಸಾಮಾನು ತುಂಬಿಸಿಟ್ಟಿದ್ದೀನಿ. ಅದರೊಳಗಡೆ ಇನ್ನೇನಾದ್ರು ಹಾಕಬೇಕು ಅಂತ ಹೇಳಿದ್ರೆ ಈ ಜಾಗ ಎಲ್ಲಿದೆ ಅಲ್ವಾ? ಆ ಡಬ್ಬದಲ್ಲಿರ್ತಕ್ಕಂಥ ಬೇಡದಿರೋ ವಸ್ತುಗಳನ್ನು ಬಿಸಾಡಿದಾಗ ಮಾತ್ರ ನಾನು ಒಂದು ಒಳ್ಳೆಯ ವಸ್ತುಗಳನ್ನು ನಾನು ತರಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಿಮ್ಮ ಜೀವನನೂ ಹಾಗೆ. ಯಾರೋ ಒಬ್ಬರು ಅವಮಾನ ಮಾಡಿರ್ತಾರೆ, ಯಾರೋ ಒಬ್ಬರು ನೋವು ಮಾಡಿರ್ತಾರೆ, ಯಾರೋ ನಿಮ್ಗೇನೋ ಅನ್ಯಾಯ ಮಾಡಿರ್ತಾರೆ. ಆ ದ್ವೇಷ, ಅಸೂಯೆ, ಕೋಪ ಎಲ್ಲವೂ ನಮ್ಮಲ್ಲಿರ್ತಕ್ಕಂಥ ವಿಷ, ಬ್ಲಾಕೇಜಸ್. ಇದೆಲ್ಲವನ್ನು ನಾವು ಯಾವಾಗ ಆಚೆ ಬಿಡ್ತಾ ಹೋಗ್ತೀವಿ, ಹೊಸ ಬ್ಲೆಸ್ಸಿಂಗ್ಸನ್ನು ನಾವು ತಗೋತಾ ಹೋಗ್ತೀವಿ. ಹೊಸದಾಗಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಬರ್ತಾನೆ ಹೋಗುತ್ತೆ, ಬ್ಲೆಸ್ಸಿಂಗ್ಸಿಗೆ ನಾವು ಇದಾಗ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವೈಬ್ರೇಷನ್. ಈಗ ನಾನು ಬೇಜಾರಾಗಿದ್ದರೆ ನನಗೆ ಇನ್ನೂ ಬೇಜಾರಾಗಿರ್ತಕ್ಕಂಥ ವಿಷಯಗಳೇ ಬರ್ತಾ ಇರುತ್ತೆ. ನೋಡಿದಿರಾ, ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ ಮಾರಾಯ ಅಂತ ಹೇಳ್ತಿರ್ತೀವಿ. ಅದೇ ಆ ವೈಬ್ರೇಷನ್ ಇನ್ಸ್ಟೆಂಟಾಗಿ ಶಿಫ್ಟ್ ಮಾಡಿ ತಕ್ಷಣವೇ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ನಿಮ್ಮ ದಿನ ಬೆಳಗ್ಗೆ ಎದ್ದ ಕೂಡಲೇ ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡಿ. ಭಗವಂತ, ಥ್ಯಾಂಕ್ಸ್ ಅಪ್ಪ, ಇವತ್ತೊಂದು ಹೊಸ ಜೀವನ ಕೊಟ್ಟೆ, ನನಗೆ ಆರೋಗ್ಯ ಕೊಟ್ಟಿದ್ಯಾ, ನನಗಿರೋಕ್ಕೆ ಮನೆ ಕೊಟ್ಟಿದ್ಯಾ, ಊಟ ಕೊಟ್ಟಿದ್ಯಾ, ಆಹಾರ ಕೊಟ್ಟಿದ್ಯಾ. ಯಾವಾಗಲೂ ನೀವು ಯಾವಾಗ ಬ್ಲೆಸ್ಸಿಂಗ್ಸನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀರೋ ಆಗ ನಿಮ್ಮ ಜೀವನ ಉದ್ಧಾರ ಆಗ್ತಾ ಹೋಗುತ್ತೆ. ನಂತರ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಲ್ವಾ? ಆತ್ಮದಲ್ಲೇ ಪರಮಾತ್ಮ ಇರ್ತಾನಂತೆ. ಹಾಗಾಗಿ ನಮ್ಮನ್ನು ನಾವು ನೋವಿಸ್ಕೊಳ್ಳೋದು, ಅತಿ ಹೆಚ್ಚಾಗಿ ಯಾವುದೋ ಒಂದು ಸಬ್ಸ್ಟೆನ್ಸನ್ನು ತಗೊಳ್ಳೋದು, ಸಿಕ್ಕಿದ್ದೆಲ್ಲ ಆಹಾರಗಳನ್ನು ತಿನ್ನೋದು, ವರ್ಕೌಟ್ ಮಾಡದೇ ಇರೋದು, ದೇಹಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಯಾಮವನ್ನು ಕೊಡದೇ ಇರೋದು, ನಿಮ್ಮ ಮೆಂಟಲ್ ಹೆಲ್ತನ್ನು ರಿಫ್ಲೆಕ್ಟ್ ಮಾಡದೇ ಇರೋದು, ಇದೆಲ್ಲವೂ ಕೂಡ ನಿಮ್ಮ ಒಂದು ಅಬ್ಯೂಸ್ ಮಾಡಿಕೊಡ್ತಿರೋಗೆ. ಈಗ ನಾನು ನಿಮಗೊಂದು ಪ್ರೀತಿಯಿಂದ ಒಂದು ಗಿಫ್ಟ್ ತಂದು ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ಆ ಗಿಫ್ಟನ್ನು ನೀವು ತೆಗೆದೆಲ್ಲೋ ಬಿಸಾಕಿದ್ರೆ ಮತ್ತೆ ನನಗೆ ಆ ಗಿಫ್ಟ್ ಕೊಡಬೇಕು ಅಂತ ಅನ್ಸುತ್ತಾ? ಇಲ್ಲ ಅಲ್ವಾ? ಹಾಗೆ ನೀವು ಕೂಡ, ಭಗವಂತನೂ ಕೂಡ ನಿಮ್ಮನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಕಣ್ರಿ. ಎಷ್ಟೋ ಜನ ಹುಡ್ತಾನೆ ಊನತೆ ಇರುತ್ತೆ, ಆದರೆ ಎಲ್ಲವನ್ನೂ ಕೊಟ್ಟಿರೋ ಭಗವಂತನೇ ಏನು ಕೇಳ್ತಾನಪ್ಪ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ನೋಡ್ಕೋ ಅಂತ. ನಾವು ಭಗವಂತನಿಗೆ ಏನೋ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ? ಹಾಗಾಗಿ ನಿಮ್ಮನ್ನು, ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಆ ಭಗವಂತ ಹೇಗೆ ನಿಮ್ಮನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ, ವಾಪಸ್ ಅವನ ಹೋಗುವಾಗ ಹಾಗೆ ಇಟ್ಕೊಂಡ್ರೆ ನಮ್ಮ ದೇಹವನ್ನು, ಅದಕ್ಕಿಂತ ಒಂದು ದೊಡ್ಡ ಕರ್ಮ ಇನ್ಯಾವುದೂ ಇಲ್ಲ. ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ಒಂದು ಒಳ್ಳೆಯ ಕರ್ಮ ಆಗಿರುತ್ತೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ನಾವು ಏನು ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲು, ಈಗ ನಾನು ಇಲ್ಲಿಂದ
ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ತಿಳ್ಕೊಳ್ಳೋಣ. 2 ಅವರ್ ಟ್ರಾಫಿಕ್ ಇರುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಆದರೂ ಕೂಡ ಅದೇ ಟೈಮಲ್ಲಿ ಬಿಟ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ. ರಾಜಕಾರಣಿಗಳಿಗೆ ಬೈತೀವಿ, ಒಂದು ಸಿಸ್ಟಮ್ ಬಗ್ಗೆ ಬೈತೀವಿ, ಯಾರೊಬ್ಬ ಆಚೆ ಈಚೆ ಬಂದು ನಮ್ಮ ಚೂರು ಗಾಡಿ ಹತ್ರ ಬಂದರೂ ಕೂಡ ಅವನಿಗೆ ಬಾಯಿಗೆ ಬಂದಂಗೆ ಬೈತೀವಿ, ನಮ್ಮ ಮೂಡನ್ನೇ ಹಾಳು ಮಾಡ್ಕೋತೀವಿ. ಅದ್ರ ಬದಲಾಗಿ ಯಾವಾಗ ಟ್ರಾಫಿಕ್ ಇರಲ್ವೋ ಆಗ ಹೊರಡೋದಾಗಿರ್ಬೋದು, ಸ್ವಲ್ಪ ಬೇಗ ಎದ್ದು ಹೋಗೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಚಿಕ್ಕ 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 ಚೇಂಜಸನ್ನು ಮಾಡ್ತಾ ಹೋದರೆ ಎಲ್ಲವೂ ಚೆನ್ನಾಗಿರುತ್ತೆ. ಯಾವಾಗ ನಾವು ತುಂಬ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ, ಕ್ರಿಬ್ ಮಾಡ್ತಾ ಇರ್ತೀವಿ, ಸಿಟ್ಟು ಮಾಡ್ಕೋತಾ ಹೋಗ್ತೀವಿ, ಆಗ ಅದನ್ನೇ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ. ಅದ್ರ ಬದಲಾಗಿ ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಎಲ್ಲೋ ಒಂದು ಕಡೆ ಹೋಗಿ ಸಿಕ್ಕಾಕೊಂಡ್ರು ಕೂಡ ಇರ್ತಕ್ಕಂಥ ಪಾಸಿಟಿವ್ ಥಾಟ್ಸನ್ನು ಕೇಳೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಇರಿ. ಮತ್ತು ನೋಡಿ, ಏನೋ ನಿಮಗೆ ಬೇಜಾರಾಗತ್ತೆ ಅಂತ ಹೇಳಿದ್ರೆ ಎಷ್ಟೋ ಸತಿ ನಾನು ಹೇಳಿದ್ದೀನಿ, ವಿಟಮಿನ್ ಡಿ ಕಮ್ಮಿ ಆಗಿದ್ರು ಕೂಡ ಡಿಪ್ರೆಷನನ್ನು ಮಿಮಿಕ್ ಮಾಡುತ್ತೆ. ಹೋಗಿ ಒಂಚೂರು ಸೂರ್ಯನ ಬೆಳಕನ್ನು ತೊಗೊಳ್ಳಿ ಬಂದರದಾಗಿರ್ಬೋದು. ನಿಮ್ಗೆ ಯಾವಾಗ ತುಂಬ ಬೇಜಾರಾಗುತ್ತೆ, ನಂಗೆ ಎನರ್ಜಿ ಡ್ರೈನ್ ಆಗ್ತಿದೆ ಅಂತ ಹೇಳಿದ್ರೆ ಒಂದಿಷ್ಟು ಮುಷ್ಟಿ ಹಿಡಿಯಷ್ಟು ಸಾಲ್ಟನ್ನು ತೊಗೊಂಡು ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಸಾಲ್ಟ್ ವಾಟರನ್ನು ಸ್ನಾನ ಮಾಡೋದಾಗಿರ್ಬೋದು. ಇದೆಲ್ಲವೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು ಕ್ಲಿಯರ್ ಮಾಡುತ್ತೆ, ನಿಮ್ಮ ಆರವನ್ನು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ಇಂತಹ ಒಂದು ಸಣ್ಣ ಸಣ್ಣ ಟ್ರಿಕ್ಸಿಂದ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ಬೋದು. ಮತ್ತು ಎಷ್ಟೋ ಸತಿ ನಮಗೆ ಏನಾಗ್ತಿದೆ ನನ್ನ ಲೈಫಲ್ಲಿ ಏನಂದರೆ ನಮ್ಗೆ ಗೊತ್ತಾಗಲ್ಲ. ತಕ್ಷಣ ಏನು ಮಾಡಿ ಗೊತ್ತಾ, ಬರೀರಿ. ನಿಮ್ಮ ಏನೇನು ಪ್ರಾಬ್ಲಮ್ ಇರುತ್ತೋ ಎಲ್ಲವನ್ನು ಬರೀರಿ. ಬರೆದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ನೋಡಿ, ಈಗ ನನ್ನ ಹತ್ರನ ಎಷ್ಟೋ ಜನ ಬರ್ತಾರೆ, ಅವರ ಪ್ರಾಬ್ಲಮ್ಗೆ ಅವರಿಗೆ ಸೊಲ್ಯೂಷನ್ ಗೊತ್ತಿರುತ್ತೆ. ಯಾತಕ್ಕೆ ಬರ್ತೀವಿ, ನಮಗೆ ಯಾರಾದರೂ ನಮ್ಮ ಪ್ರಾಬ್ಲಮನ್ನು ಕೇಳೋರು ಬೇಕಾಗಿರುತ್ತೆ. ಹಾಗಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಇರುತ್ತೋ ಅದನ್ನು ಬರೀತಾ ಹೋಗಿ. ಬರೀತಾ ಹೋದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ. ಮತ್ತು ನಾವೆಲ್ಲರೂ ನೋಡಿ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಒಂದು ರಿಲಿಜನ್ ಆಗಿರಲಿ, ಆ ಸ್ಪಿರಿಚುಯಾಲಿಟಿ ಕನೆಕ್ಷನನ್ನು ಬಿಡಬೇಡಿ. ಒಂದು ಸತಿ ನಾರದ ಮುನಿಗಳು ಹೋಗಿ ವಿಷ್ಣುನ ಕೇಳ್ತಾರಂತೆ, ಭಗವಂತ, ನಾನು ನಿನ್ನ ಪರಮಾ ಭಕ್ತ, ಆಯಿತಾ, ನನಗಿಂತ ಯಾರಾದರೂ ನಿನ್ನ ಪ್ರೀತಿ ಮಾಡೋರಿದ್ದಾರ, ನಿನಗೆ ಎಂತಹ ಭಕ್ತರಂದರೆ ಇಷ್ಟ ಅಂತ ಕೇಳ್ತಂತೆ. ಆಗ ವಿಷ್ಣು ಒಬ್ಬ ರೈತ ಕೆಲಸ ಮಾಡ್ತಾ ಇರ್ತಾನಂತೆ, ಆಯಿತಾ, ನನ್ನ ಫೇವ್ರೆಟ್ ಭಕ್ತ ಅವನು ಅಂತ ಹೇಳ್ತಾನಂತೆ. ಯಾಕೆ ಅಂತ ಹೇಳ್ಬಿಟ್ಟು ಕೆಳಗೆ ಹೋಗಿ ನಾರದ ಮುನಿಗಳು ನೋಡ್ತಾರಂತೆ, ಭೂಲೋಕಕ್ಕೆ ಹೋಗಿ, ಯಾಕೆ ವಿಷ್ಣುವಿಗೆ ಪ್ರಿಯವಾದಂಥವನು ಯಾರಪ್ಪ ಇದು ಅಂತ. ಆಗ ಆತ ಏನು ಮಾಡ್ತಿರ್ತಾನಂತ ಹೇಳಿದರೆ, ಸಿಂಪಲಾಗಿ ಬೆಳಗ್ಗೆ ಎದ್ದೇಳ್ತಾನಂತೆ, ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾನಂತಪ್ಪ, ಭಗವಂತ ನನಗೆ ಇವತ್ತೊಂದು ದಿನವನ್ನು ಕೊಟ್ಟಿದ್ಯಾ ಅಂತ ಹೇಳಿ ಚೆನ್ನಾಗಿ ಕೆಲಸ ಮಾಡ್ತಾನಂತೆ. ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಹತ್ರ ನೆಮ್ಮದಿಯಾಗಿ ಖುಷಿಯಾಗಿರ್ತಾನಂತೆ. ತಿರ್ಗಾ ಮಲಗುವಾಗೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಥ್ಯಾಂಕ್ಸ್ ಅಂತ ಹೇಳಿ ಗ್ರ್ಯಾಟಿಟ್ಯೂಡನ್ನು ಕೊಟ್ಟು ಮಲಗ್ತಾ ಇರ್ತಾನಂತೆ. ಆಗ ನಾರದ ಮುನಿಗಳು ಕೇಳ್ತಾರಂತೆ, ಇದರಲ್ಲಿ ಏನಿದೆ ವಿಶೇಷ? ಬೆಳಗ್ಗೆ ಎದ್ದೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ತನ್ನ ಕೆಲಸ ಮಾಡ್ತಾನೆ, ತಿರ್ಗಾ ಮನೇಲಿ ಹೆಂಡತಿ ಮಕ್ಕಳ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ, ತಿರ್ಗಾ ದೇವರಿಗೆ ಥ್ಯಾಂಕ್ಸ್ ಹೇಳಿ ಮಲಗ್ತಾನೆ. ಇದರಲ್ಲಿ ಏನಿದೆ ವಿಶೇಷ? ಈ ವಿಷ್ಣುವಿಗೆ ಯಾಕೆ ಇಷ್ಟ ಆದಾಯ್ತಾ ಅಂತ ಹೇಳಿದರೆ, ಭಗವಂತನಿಗೆ ಯಾರು ಇಷ್ಟ ಆಗ್ತಾರಂತೆ ಗೊತ್ತಾ? ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡದೆ ಅಥವಾ ಬೇರೆಯವರ ಬಗ್ಗೆ ನಾವು ಜಡ್ಜ್ ಮಾಡ್ತೀವಿ. ನೋಡಿ, ಯಾವಾಗಲೂ ನಾವು ಯಾರ ಬಗ್ಗೆ ಜಡ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಶಾಲೋನೆಸ್ ಅಂತೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನೋಡಿ, ನಮ್ಮ ಜೀವನ ಹೇಗಿರುತ್ತೆ ಅಂತ ಹೇಳಿದರೆ ತುಂಬ ಸಂಕ್ಷಿಪ್ತವಾಗಿರುತ್ತೆ. ನಮ್ಮ ಬಗ್ಗೆ ನಾವು ನೋಡ್ಕೋತಾ ಹೋಗೋದು, ನಮ್ಮ ಬಗ್ಗೆ ನಾವು ಕಾಳಜಿ ಮಾಡ್ಕೋತಾ ಹೋಗೋದು, ನಮ್ಮ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ನಾವು ಚೆನ್ನಾಗಿರೋದು, ನಮ್ಮ ಫ್ರೆಂಡ್ ಸರ್ಕಲನ್ನು ಒಂದು 3 ಜನ ಫ್ರೆಂಡ್ಸ್ ಇದ್ದರೂ ಕೂಡ ಅಥವಾ 4 ಜನ ಫ್ರೆಂಡ್ಸ್ ಇದ್ದರೂ ಕೂಡ ಆ 4 ಜನ ಫ್ರೆಂಡ್ಸ್ ನೀವು ಸೇರಿದಾಗ ಖುಷಿಯಾಗಿ ನಗ್ತಾ ಇರಬೇಕು. ನಿಮ್ಮ ಏಳಿಗೆಯನ್ನು ಅವರು ಸೆಲೆಬ್ರೇಟ್ ಮಾಡೋರಾಗಿರಬೇಕು. ಅಂತಹ ಒಂದು 4 ಫ್ರೆಂಡ್ಶಿಪ್ ಇದ್ರು, ಜನ ಇದ್ರು ಕೂಡ ಪರವಾಗಿಲ್ಲ. ಅಂತಹ ಒಂದು ಸಂಬಂಧಗಳನ್ನು ಇಟ್ಕೊಳ್ಳೋದಾಗಿರ್ಬೋದು. ಗ್ರ್ಯಾಟಿಟ್ಯೂಡಿಂದ ಭಗವಂತನಿಗೆ ಥ್ಯಾಂಕ್ಸ್ ಹೇಳೋದಷ್ಟೇ ಭಗವಂತ ಕೇಳೋದಲ್ವಾ? ನಿಮಗೆ ನಿಮ್ಮ ತಂದೆ ತಾಯಿ ಎಲ್ಲ ಕೊಟ್ಟಿರ್ತಾರೆ, ಆ ಕೊಟ್ಟಿರೋ ಲೈಫನ್ನು ಎಂಜಾಯ್ ಮಾಡು ಅಂತ ಅಷ್ಟೇ ಕೇಳ್ತಾರೆ ಹೊರತು ನನಗೆ ನೀನು ತಗೊಂಬಂದು ದುಡ್ಡು ಹಾಕು, ನನಗೆ ಇದು ಮಾಡು, ಅದು ಮಾಡು ಅಂತ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಕೇಳಲ್ಲ. ಹಾಗೆ ನಮ್ಮ ತಂದೆ ತಾಯಿಗಿಂತ ಹೈಯರ್ ಪೊಸಿಷನಲ್ಲಿ ಯಾರಿರೋದು ಸ್ಪಿರಿಚುವಲಲ್ಲಿ? ಭಗವಂತ. ಹಾಗಾಗಿ ಅವನು ನಮ್ಮಲ್ಲಿಂದ ಏನು ಕೇಳ್ತಾನಪ್ಪ ಅಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್ ಅಷ್ಟೇ. ಅವ್ನು ಕೊಟ್ಟಿರ್ತಕ್ಕಂಥ ಜೀವನವನ್ನು ಸವಿಸ್ಕೊಂಡು ನಾವು ಜೀವನ ಸಾಗಿಸಿದ್ರೆ ಅದಕ್ಕಿಂತ ದೊಡ್ಡ ಪೂಜೆ ಪುನಸ್ಕಾರ ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.